ಇಲ್ಲ ಮುಂಬರುವ ದಿನದಲ್ಲಿ ಏನಾಗ್ತದೆ ಆದ್ರೆ ಒಂದೇನಪ್ಪ ಅಂದರೆ ಬೆಳಗಾವಿ ಮಟ್ಟದಲ್ಲಿ ನಮ್ಮ ಸತೀಶ್ ಕುಟುಂಬದ ವಿರುದ್ಧವಾಗಿ ಎರಡು ಕುಟುಂಬಗಳು ಎದ್ದು ನಿಲ್ತಾ ಇದ್ದಾವೆ. ಒಂದು ರಮೇಶ್ ಕತ್ತಿಯವ್ರದ್ದು, ಇನ್ನೊಂದು ಲಕ್ಷ್ಮಣ ಸವದಿ ಅವರು. ಹೀಗಾಗಿ ಇದು ಇನ್ನು ಏನೇನು ರೂಪ ಆಗ್ತದೆ ಏನಿಲ್ಲ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇನ್ನು ಮುಂದಿನ ಒಂದು 4-5 ದಿನದಲ್ಲಿ 19 ತಾರೀಕು ಕ್ಲಿಯರ್ ಆಗ್ತದೆ. ಈ ದಿಶೆಯಲ್ಲೇ ಇವತ್ತೊಂದಿಷ್ಟು DKಶಿ ಅವರು ಈ ಗುಂಪಿಗೆ ಹೆಲ್ಪ್ ಮಾಡಿ ಒಂದಿಷ್ಟು ಚೇಂಜ್ ಮಾಡ್ಬೋದಾ ಅಥವಾ ಇದೇನು ನಮ್ಗೆ ಬೇಕಾ ಇಲ್ಲಪ್ಪ ಮುಖ್ಯಮಂತ್ರಿಯಾಗಿ ಇರ್ಬೋದಾ, ಯಾವುದಕ್ಕೂ ಈ ಸ್ಪಷ್ಟ ಉತ್ತರ ಇಲ್ಲ. ಆದರೆ ಭೇಟಿಯಾಗಿದ್ದಂತೆ ನಿಶ್ಚಿತ. ಅದರ ಪರಿಣಾಮ ಈಗ ಚರ್ಚೆ ಜೋರು ಹಿಡಿದ ಏನಾಗ್ತದೆ ಗೊತ್ತಿಲ್ಲ. ಅದರ ಪರಿಣಾಮ ಮಾತ್ರ ಒಳ್ಳೆಯದಾದಷ್ಟು ಒಳ್ಳೆಯದು ಅನ್ನುವಂಥ ಮಾತು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲೇ ಲಕ್ಷ್ಮಣ ಸವದಿಯವರು ಮಾತ್ರ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಅದು ಈ ಒಂದು ನಿಕ್ಕಪ್ ಟೈಮ್ದಲ್ಲೇ, ಅದು ಇಂಥ ಸಂದರ್ಭದಲ್ಲೇ DKಶಿ ಅವರಿಗೆ ಭೇಟಿಯಾಗುವಂಥ ಅವಶ್ಯಕತೆ ಏನಿತ್ತು? ಅದು ಏನೋ ಪಬ್ಲಿಕ್ ಮಾಡಲು ಹೋಗಿ ಭೇಟಿ ಆಗ್ಬೋದಾಗಿತ್ತು. ಆದರೆ ಪತ್ರಿಕೆ ಅವರಿಗೆ ಮೀಡಿಯಾದವರಿಗೆ ಕಾಣಿಸ್ಕೊಂಡು ಒಳಗೆ ಹೋಗ್ತಾ ಇರೋದು ನೋಡಿದಾಗ ಇದು ಇನ್ನಷ್ಟು ಹೊಸ ರೂಪ ಪಡಿಬೋದು ಅನ್ನೋಂಥ ಮಾತನ್ನು ಹೇಳ್ತಾ, ಏನೋ ಆಗಲಿ ಇದು ಡೆವಲಪ್ಮೆಂಟ್. ಲಕ್ಷ್ಮಣ ಸವದಿ DKಶಿ ಅವರಿಗೆ ಭೇಟಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಜಕೀಯ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಒಂದು ಹುದ್ದೆಗೆ ನಡೀತಂಥ ರಣತಂತ್ರಕ್ಕೆ ಇವರ ಒಂದು ಧಾಳನ ಮೀಟಿಂಗಿನ ಅನ್ನೋದನ್ನು ಮತ್ತೇನೋ ಡೆವಲಪ್ ಆದರೆ ನಿಮಗೆ ಹೇಳ್ತಾ ಇರ್ತೀನಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಸತೀಶ್ ಸೀತಾರಾಮ್, ಇದು ಸತ್ಯದಕ್ಕಾಗಿ ವಂದನೆಗಳು.